ತಂದೆ. ಅವ್ರು ಮಾಡಿರುವಂಥ ಸ್ಯಾಕ್ರಿಫೈಸಸ್, ಅವ್ರಿಗೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬರೋದೇ ಇಷ್ಟ ಇರಲಿಲ್ಲ. ಇಂಡೈರೆಕ್ಟ್ ಆಗಿ ನಮ್ಮನ್ನ IT ಕಡೆ ತಳ್ತಾ ಇದ್ರು. ನಾವು ನಮ್ಮ ಪಾಡಿಗೆ ನಾವು ಶಾರ್ಟ್ ಫಿಲ್ಮ್ಸ್ ಮಾಡಿಕೊಂಡು ಒಂದಿನ ಅನೂಪ್ ಇಲ್ಲ, ಇನ್ನು ಲೇಟ್ ಮಾಡೋದು ಬೇಡ, ಸಿನಿಮಾ ಶುರು ಮಾಡಬೇಕು ಅಂತ ಸ್ಕ್ರಿಪ್ಟ್ ಬರ್ದಿದ್ದೀನಿ ಅಂತ ನಂಗೆ ನರೇಟ್ ಮಾಡೋದು. ತುಂಬ ಚೆನ್ನಾಗಿದೆ ಮಾಡೋಣ ಅಂತ. ನಾನು ರಜಾ ಹಾಕ್ಬಿಟ್ಟು ನಾನು ಏನು ಮಾಡ್ತೀನಿ ಫಿಲ್ಮಲ್ಲಿ ಏನು ಗೊತ್ತಿರಲಿಲ್ಲ. ನಾನು SAP ಅಂತ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ VP ಕನ್ನಡದವರು. ಸರ್ ನಮ್ಮ ಅಣ್ಣ ಫಿಲ್ಮ್ ಮಾಡ್ತಾಯಿದ್ದೆ, ನಾನು ಹೋಗ್ತಾ ಇದ್ದೀನಿ, 1 ತಿಂಗಳು ರಜಾ ಬೇಕು ಅಂದೆ. ನಮ್ಮ ತಲೆಯಲ್ಲಿ 1 ತಿಂಗಳಲ್ಲಿ ಶೂಟಿಂಗ್ ಮುಗ್ದೋಗುತ್ತೆ ಅಂತ. ಅವರು ಸರಿ ಹೋಗಿ ಚೆನ್ನಾಗಿ ಮಾಡಿ ಫಿಲ್ಮ್ ಅಂತ ಕಳಿಸಿದ್ರು. ಅನೂಪ್ ತಲೆಯಲ್ಲಿ ಇವನೇ ಹೀರೋ ಆಗಬೇಕು ಅಂತ. ಬಿಕಾಸ್ ಒಂದು ಶಾರ್ಟ್ ಫಿಲ್ಮಲ್ಲೆಲ್ಲ ನಾನೇ ಆ್ಯಕ್ಟ್ ಮಾಡ್ತಾ ಇದ್ದಿದ್ದು. ಸೊ ನಮ್ಮ ತಂದೆಗೆ ಇಬ್ಬರು ಕೆಲಸ ಬಿಟ್ಬಿಟ್ಟು ಇವ್ನು ಡೈರೆಕ್ಟ್ರ್, ನೀನು ಹೀರೋ, ನಾಳೆ ಫಿಲ್ಮ್ ಓಡಲಿಲ್ಲ ಅಂದರೆ ಇಬ್ಬರು ಮನೇಲಿ ಕೂತ್ಕೋಬೇಕಾಗುತ್ತೆ ಅಂತ ಇವರು ಬೇಡವೇ ಬೇಡ ಅಂತ. HK ಪ್ರಕಾಶ್ ಸರ್ ಇಲ್ಲ, ನೀವು ಇವರೇ ಮಾಡಲಿ. ಆಮೇಲೆ 20 ಜನನ ಆಡಿಷನ್ ಮಾಡಿ ಅದರಲ್ಲಿ ಯಾರು ಬೆಸ್ಟು, ನನಗೆ ಇರೋ ಬರೋದೆಲ್ಲ ಮಾಡಿಸಿದ್ರು, ಡ್ಯಾನ್ಸು ಎಲ್ಲ ಮಾಡಿಸಿದ್ರು ಆಡಿಷನಲ್ಲಿ. ಆಮೇಲೆ ಎಲ್ಲರೂ ಇಲ್ಲ ಇವನು ಮಾಡಲಿ ಅಂತ ಹೇಳಿದ್ರು. ಸೊ ನಮ್ಮ ತಂದೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅನೂಪ್ಗೆ, ಬಿಕಾಸ್ ಥ್ರೂ ಔಟ್ ನಾವು ಚಿಕ್ಕ ವಯಸ್ಸಿಂದನೂ ಬರೀ ಸಿನಿಮಾನೇ ಮಾತಾಡ್ಕೊಂಡು ಬಂದಿದ್ದು. ಆ್ಯಂಡ್ ಆ ಜರ್ನಿ ಎನಿವೇಸ್. ಆ್ಯಂಡ್ ರಾಧಿಕಾ ಥ್ಯಾಂಕ್ ಯು, ಅವಂತಿಕಾಗೂ ಥ್ಯಾಂಕ್ ಯು. ಆ್ಯಂಡ್ ವಿಲಿಯಮ್ ನಮ್ಮ ಸ್ಟಂಟ್ ಕ್ಯಾಮ್ರಾಮನ್, ಅವರು ನೀವು ಫಿಲ್ಮಲ್ಲಿ ಎಷ್ಟೆಲ್ಲ ಚೇಸ್ಗಳು ನೋಡಿದ್ದೀರಾ, ಎಲ್ಲ ವಿಲಿಯಮೇ ಮಾಡಿರೋದು, ಅವರೇ ಓಡಿಸಿರೋದು ಕಾರಣ. ಯಾವ ಸ್ಟಂಟ್ ಅವರು ಇರಲಿಲ್ಲ. ಅಂಡರ್ ವಾಟರು, ಆಮೇಲೆ ಮರದ ಮೇಲೆ ಹತ್ಬಿಟ್ಟು ನಮಗೆ ಮೇಲಿಂದ ಶಾರ್ಟ್ ಬೇಕು, ಟೈಮ್ ಇಲ್ಲ ಅಂದಾಗ 1 ನಿಮಿಷ ಅಂತ ಕ್ಯಾಮ್ರಾ ಇಟ್ಕೊಂಡು ಮರ ಹತ್ಬಿಡೋರು. ಏನು ಜಿಮ್ಮಿನೂ ಇಲ್ಲ, ಏನಿಲ್ಲ. ಆ್ಯಂಡ್ ಲ್ಯಾನ್ಸ್ ಅಫ್ಕೋರ್ಸ್ ಅವರೂ ಅಷ್ಟೇ. ಅವ್ರಿಗೆ ಫಸ್ಟ್ ಆಫ್ ಆಲ್ ಇಂಡಿಯಾ ಹೊಸದು, ಇಲ್ಲಿನ ಕಲ್ಚರ್ ಹೊಸದು. ಬಟ್ ನಮ್ಗಳ ಜೊತೆ ಅವರು ಬೆರೆತು ನಮ್ಮಲ್ಲಿ ಒಂದಾಗಿ ಇಡೀ ಆ್ಯಕ್ಚುಲಿ ರಂಗಿತರಂಗ ಇವತ್ತು ರಂಗಿತರಂಗ ಆಗಿದೆ ಅಂದರೆ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಿದ್ವಿ. ಸೊ ಅರವಿಂದ್ ಸರ್ ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ, ಯಾರೆಲ್ಲ ಇಲ್ಲಿಲ್ಲ, ಎಲ್ಲ ಆ್ಯಕ್ಟರ್ಸು, ಟೆಕ್ನಿಷಿಯನ್ಸು. ಸೊ ಥ್ಯಾಂಕ್ ಯು ಸೋ ಮಚ್.